ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅಧ್ಯಾಯ 1 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಆಗಿರುತ್ತೆ. ಫಸ್ಟ್ ಚಾಪ್ಟರು ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ MCQಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇದು CTET ಆ್ಯಂಡ್ PSTR ಆ್ಯಂಡ್ GPSTR, ಸೊ ಎಲ್ಲದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ. ಸೊ ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸೊ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡರಲ್ಲೂ ಸಹ ಇದೆ, ಹಾಗಾಗಿ CTETಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಪರ್ಪಸ್ಸು. ಓಕೆ, ಫಸ್ಟ್ ಕ್ವಶನ್, ಇತಿಹಾಸ ಎಂದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ಹಿಂದೆ ನಡೆದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದಾಗಿದೆ. ಇತಿಹಾಸ ಎಂದರೆ ಒಂದು ಕಥೆ ಅಥವಾ ಪುರಾಣವಾಗಿದೆ. ಸೊ ಇಲ್ಲೊಂದು ಕೊಡ್ತಾ ಹೋದರೆ ಸ್ನೇಹಿತರೆ, ಇತಿಹಾಸ ಅಂದರೆ ಏನು? ಗತಿಸಿ ಹೋದಂಥ ಘಟನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಹಿಂದೆ ನಡೆದಿರ್ತಕ್ಕಂಥ ಒಂದು ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತಕ್ಕಂಥ ನಾವು ಇತಿಹಾಸ, ಹಿಸ್ಟ್ರಿ ಅಂತ ಹೇಳ್ತೀವಿ, ಹೌದಾ? ಸೊ ಇತಿಹಾಸ ಎಂದರೆ ಒಂದು ಕತೆ ಅಥವಾ ಪುರಾಣವಾಗಿದೆ ಅಂತಕ್ಕಂಥ ಒಂದು ಆಪ್ಷನು ತಪ್ಪು. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಸೊ ಓಕೆ, ನೆಕ್ಸ್ಟ್ ಅಂತ ಏನಕ್ಕೆ ಅಂತ ಹೇಳ್ತೀನಿ. ಸೊ ಹೀಗಾಗಿ ಆನ್ಸರ್ ಆಪ್ಷನ್ 1 ಸರಿ ಇದೆ, 2 ತಪ್ಪಿದೆ. ಆಪ್ಷನ್ C 1 ಸರಿ 2 ತಪ್ಪು ಅಂತಕ್ಕಂಥದ್ದು ಆಗಿರುತ್ತೆ. So the suitable definition for history is, it is to tell the events that happened in the past in an orderly manner. ಅಂದರೆ ಕ್ರಮಬದ್ಧವಾಗಿ ಹಿಂದೆ ನಡೆದಿರ್ತಕ್ಕಂಥ ಏನು ಇತಿಹಾಸದಲ್ಲಿ ಘಟನೆಗಳು ನಡೆದಿದೆಯೋ, ಸೊ ಹಿಂದೆ ನಡೆದಿರ್ತಕ್ಕಂಥ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಈ ಒಂದು ಹಿಸ್ಟ್ರಿ ಆಗಿರುತ್ತೆ. ಆ್ಯಂಡ್ ಹಿಸ್ಟ್ರಿ ಇಸ್ ಅ ಸ್ಟೋರಿ ಅಂತ ಕೊಟ್ಟಿದ್ರೆ, ಸ್ಟೋರಿ ಎಲ್ಲ ಮೈತಲ್ಲ. ಸೊ ಆನ್ಸರ್ ಆಪ್ಷನ್ 1 ಮಾತ್ರ ಕರೆಕ್ಟ್ ಇದೆ. ಸೊ ಆನ್ಸರ್ ಆಪ್ಷನ್ C 1 ಈಸ್ ಕರೆಕ್ಟ್ ಆ್ಯಂಡ್ 2 ಈಸ್ ರಾಂಗ್ ಅಂತಕ್ಕಂಥದ್ದು. ಓಕೆ, ಸೊ ಇದಕ್ಕೆ ಡೆಫಿನೇಷನ್ ನೋಡ್ತಾ ಹೋದರೆ ನೋಡಿ, ಇತಿಹಾಸ ಅಂತ ಅಂದರೆ ಏನು? ಈ ಹಿಂದೆ ನಡೆದು ಹೋದಂತಹ ಒಂದು ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತಕ್ಕಂಥ ಇತಿಹಾಸ ಆದರೆ, ಇದು ಮನುಷ್ಯರು ನಡೆದು ಬಂದಂಥ ದಾರಿಯನ್ನು ಪರಿಚಯಿಸುತ್ತೆ. ಈ ದಾರಿಯಲ್ಲಿ ಮಾನವನ ಸಫಲತೆ ವಿಫಲತೆಗಳನ್ನು ವಿವರಿಸ್ತಾ ಹೋಗುತ್ತೆ. ಇತಿಹಾಸವು ಘಟನೆಗಳನ್ನು ವಿವರಿಸುವ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರ್ತದೆ. ಸೊ ಹಾಗಾಗಿ ಆ ಘಟನೆ ಯಾವಾಗ ನಡೀತು, ಎಲ್ಲಿ ನಡೀತು, ಯಾರಿಂದ ನಡೀತು ಎಂಬುದರ ಸ್ಪಷ್ಟನೆ ಸಹ ಕೊಡ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ಇತಿಹಾಸ ಒಂದು ಕಥೆಯಾಗಿ ಹೋಗ್ತಿತ್ತು. ಬಟ್ ಇವಾಗ ಕಥೆ ಅಲ್ಲ, ಇತಿಹಾಸ ಅಂತ ಒಂದು ಕಥೆ ಅಲ್ಲ. ಸೊ ಅಲ್ಲಿ ಕಾಲ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ವ್ಯಕ್ತಿಯ ಕುರಿತು ವಿವರಣೆ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ಇದೊಂದು ಇತಿಹಾಸ ಅಂತಕ್ಕಂಥದ್ದು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ಬೋದು ಅಥವಾ ಕ್ರಮಬದ್ಧವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಇತಿಹಾಸ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರ್ ಯಾವುದಂತ ಹೇಳಿದ್ರೆ ಆಪ್ಷನ್ 1, ಈ ಹಿಂದೆ ನಡೆದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ನಾವು ಇತಿಹಾಸ ಅಂತ ಹೇಳ್ತೀವಿ. ಬಟ್ ಇತಿಹಾಸ ಒಂದು ಕಥೆ ಆಗಿರೋದಿಲ್ಲ, ಪುರಾಣ ಆಗಿರೋದಿಲ್ಲ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಆದರೆ ಇವರು ಇತಿಹಾಸದ ಪಿತಾಮಹ. ಹೆರೋಡಟಸ್, ಅರಿಸ್ಟಾಟಲ್, ಪೆಟ್ರಾರ್ಕ, ಪ್ಲೇಟೋ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಆದ ಸ್ನೇಹಿತರೆ, ಇತಿಹಾಸದ ಪಿತಾಮಹ ಬಂದು ಹೆರೋಡಟಸ್ ಆಗಿರ್ತಾರೆ. ಆಪ್ಷನ್ 1 ಹೆರೋಡಟಸ್. If the father of political science is Aristotle, then the father of history is Herodotus. Option A. ಈ ಕೆಳಗಿನಲ್ಲಿ ಇದು ಪುರಾತತ್ವ ಆಧಾರಕ್ಕೆ ಸಂಬಂಧಿಸಿಲ್ಲ. ಮಡಕೆ ಚೂರುಗಳು, ನಾಣ್ಯಗಳು, ಜನಪದ ಗೀತೆಗಳು, ಸ್ಮಾರಕಗಳು. ಸೊ ಪುರಾತತ್ವಕ್ಕೆ ಅಂತ ಹೇಳಿದಾಗ ನಾವು ಆಧಾರಗಳನ್ನ ನೋಡ್ತೀವಿ ಸ್ನೇಹಿತರೆ. ಹಿಸ್ಟ್ರಿಗೆ ನೋಡ್ತಾ ಹೋದಾಗ ಆಧಾರಗಳನ್ನು ನೋಡ್ತೀವಿ. ಸೊ ಆಧಾರಗಳಲ್ಲಿ 2 ರೀತಿ ನೋಡ್ತಾ ಹೋಗ್ತೀವಿ. ಒಂದು ಸಾಹಿತ್ಯ ಆಧಾರಗಳಾಗಿರುತ್ತೆ, ಸಾಹಿತ್ಯಿಕ ಆಗಿರುತ್ತೆ. ಮತ್ತೊಂದು ಪುರಾತತ್ವ ಆಧಾರಗಳಾಗಿರುತ್ತೆ, ಪುರಾತತ್ವ. ಸೊ ಇದರಲ್ಲಿ ಮತ್ತೆ ನಾವು ಡಿವೈಡ್ ಮಾಡ್ತೀವಿ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಮೌಖಿಕ ಮತ್ತು ಲಿಖಿತ ಅಂತ 2 ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಪುರಾತತ್ವದಲ್ಲಿ ಯಾವುದಾದ್ರು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಶಾಸನಗಳಾಗಿರಬಹುದು ಆ್ಯಂಡ್ ಸ್ಮಾರಕಗಳಾಗಿರಬಹುದು ಅಥವಾ ನಾಣ್ಯಗಳಾಗಿರಬಹುದು. ಸೊ ಈ ರೀತಿ ಆಧಾರಗಳನ್ನು ನಾವು ಪುರಾತತ್ವ ಆಧಾರಗಳಂತ ಹೇಳ್ತೀವಿ. ಇನ್ನು ಸಾಹಿತ್ಯದಲ್ಲಿ ಮೌಖಿಕ, ಲಿಖಿತ ಬರುತ್ತೆ. ಮೌಖಿಕದಲ್ಲಿ ಯಾವುದೇ ರೀತಿ ಬರುತ್ತೆ, ಕತೆ ಹೇಳೋದು, ಲಾವಣಿಗಳು ಹೇಳ್ತಕ್ಕಂಥದ್ದು, ಜನಪದ ಗೀತೆಗಳಾಗಿರ್ಬೋದು, ಇದೆಲ್ಲ ಮೌಖಿಕ ಸಾಹಿತ್ಯದಲ್ಲಿ ಬರುತ್ತೆ. ಆ್ಯಂಡ್ ಲಿಖಿತ ಸಾಹಿತ್ಯ ಅಂತ ಹೇಳಿದಾಗ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ 2 ರೀತಿ ಬರುತ್ತೆ. ಓಕೆ, ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಮಡಕೆ ಚೂರುಗಳು, ನಾಣ್ಯಗಳು, ಸ್ಮಾರಕಗಳು, ಈ 3 ಒಂದು ಪುರಾತತ್ವ ಆಧಾರಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆಪ್ಷನ್ B ಜಾನಪದ ಗೀತೆಗಳಂತಕ್ಕಂಥದ್ದು ಏನಿದೆಯೋ ಇದು ಒಂದು ಸಾಹಿತ್ಯ ಆಧಾರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಲಿಖಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಆಧಾರಕ್ಕೆ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಆಪ್ಷನ್ 3. The following is not related to archaeological sources ಅಂತ ಕೊಟ್ಟಿದ್ದಾರೆ. ರಿಮೈನ್ಸ್ ಆಫ್ ಫಾರ್ಟ್ಸ್, ಕಾಯಿನ್ಸ್, ಫೋಕ್ ಸಾಂಗ್ಸ್ ಆ್ಯಂಡ್ ಮೊನಾಮೆಂಟ್ಸ್. ಸೊ ಆನ್ಸರ್ ಆಪ್ಷನ್ C ಫೋಕ್ ಸಾಂಗ್ಸ್ ಅಂತಕ್ಕಂಥದ್ದು.
ನೋಡಿ, ಇತಿಹಾಸ ರಚಿಸುವವ್ರನ್ನ ಇತಿಹಾಸಕಾರ ಅಂತ ಕರಿತಾ ಹೋಗ್ತೀವಿ. ಆಧಾರಗಳನ್ನ ನೋಡ್ತಾ ಹೋದಾಗ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಎರಡು ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರಲ್ಲಿ ಸಾಹಿತ್ಯ ಆಧಾರಗಳು ಅಂತ ಹೇಳಿದಾಗ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಒಂದು ಸಂಗತಿಗಳನ್ನು ನಾವು ಸಾಹಿತ್ಯ ಆಧಾರಗಳಂತ ಹೇಳ್ತೀವಿ. ಅದರಲ್ಲೂ ಸಹ ಎರಡು ವಿಧ ಬರುತ್ತೆ, ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ಎರಡು ಡಿವೈಡ್ ಮಾಡ್ತೀವಿ. ಏನಂತಂದರೆ ದೇಶೀಯ ಅಂತ ಹೇಳಿದ್ರೆ ಭಾರತದಲ್ಲಿ ಇರ್ತಕ್ಕಂಥ ಒಂದು ಬರಹಗಾರರು ಬರೆದಿರ್ತಕ್ಕಂಥ ಒಂದು ಸಾಹಿತ್ಯ. ಆದರೆ ವಿದೇಶಿಯ ಸಾಹಿತ್ಯ ಅಂತ ಹೇಳಿದ್ರೆ ಅಂದರೆ ಫಾರಿನ್ ಅಥವಾ ಇಟ್ ಮೀನ್ಸ್ ವಿದೇಶದ ಒಂದು ಬರಹಗಾರರು ಇತಿಹಾಸಕಾರರು ಬರೆದಿರ್ತಕ್ಕಂಥ ಒಂದು ಸಾಹಿತ್ಯ ನಾವು ವಿದೇಶಿಯ ಸಾಹಿತ್ಯಗಳೆಂದು ವಿಂಗಡಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮೌಖಿಕ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದ ಅಂದರೆ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥದ್ದು ನಾವು ಮೌಖಿಕ ಸಾಹಿತ್ಯ ಅಂತ ಹೇಳ್ತೀವಿ. ಲಿಖಿತ ಸಾಹಿತ್ಯ ಅಂತ ಹೇಳಿದ್ರೆ ಅಕ್ಷರಸ್ಥರಾದವರು ಅಕ್ಷರದ ಮೂಲಕ ಬರೆದು ಇಕ್ಕಿರ್ತಕ್ಕಂಥ ಗ್ರಂಥಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು. ಸೊ ಇದನ್ನು ನಾವು ಲಿಖಿತ ಸಾಹಿತ್ಯ ಅಂತ ಹೇಳ್ತೀವಿ. ಇನ್ನು ಪುರಾತತ್ವ ಆಧಾರಗಳಂತ ನೋಡ್ತಾ ಹೋದಾಗ ನೋಡಿ, ಇಲ್ಲಿದೆ ಪುರಾತತ್ವ ಆಧಾರಗಳು ಏನು ಮಾಡ್ತಾರೆ, ಈ ಒಂದು ಭೂಮಿಯ ಒಳಗೆ ಒದಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನು ಉತ್ಖನನ ಮೂಲಕ ಹೊರತೆಗಿತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಮಡಿಕೆ ಚೂರು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತಿತರ ಅವಶೇಷಗಳು. ಸೊ ಇದೆಲ್ಲ ನಾವು ಪುರಾತತ್ವ ಆಧಾರಗಳಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಕೌಟಿಲ್ಯನ ಅರ್ಥಶಾಸ್ತ್ರವು ಮೌರ್ಯರ ಬಗ್ಗೆ ತಿಳಿಸುವ ಗ್ರಂಥವಾಗಿದೆ. ಹಾಗಾದರೆ ಇದು ಈ ಕೆಳಗಿನ ಯಾವ ಪ್ರಕಾರದ ಇತಿಹಾಸ ರಚನೆಗೆ ಆಧಾರವಾಗಿದೆ? ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಕೌಟಿಲ್ಯ ರಚನೆ ಬರ್ದಿರ್ತಕ್ಕಂಥ ಅಂದರೆ ಅಕ್ಷರದ ಮೂಲಕ ಬರೆದಿರ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ ಅಥವಾ ಗ್ರಂಥವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅಕ್ಷರಗಳ ಮೂಲಕ ಬರೆದಿರ್ತಕ್ಕಂಥ ಒಂದು ಗ್ರಂಥ ಅಂತ ಹೇಳಿದ್ರೆ ಅದು ಸಾಹಿತ್ಯಕ್ಕೆ ಬರುತ್ತೆ. ಅದು ಯಾವ ಸಾಹಿತ್ಯ? ಲಿಖಿತ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದು. ಸೊ ಮೌಖಿಕ ಸಾಹಿತ್ಯ ಅಂತ ಹೇಳಿದಾಗ ಬಾಯಿಂದ ಬಾಯಿಗೆ ಬರೋದು ಅಂತ ಹೇಳ್ತೀವಿ. ಬಟ್ ಇಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಗ್ರಂಥ ಆಗಿದೆ. ಸೊ ಬರೆದಿರೋ ಮೂಲಕ ಬರವಣಿಗೆಯ ಮೂಲಕ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಲಿಖಿತ ಸಾಹಿತ್ಯಕ್ಕೆ ಬರುತ್ತೆ. ಕೌಟಿಲ್ಯಸ್ ಅರ್ಥಶಾಸ್ತ್ರ ಡಿಸ್ಕ್ರೈಬ್ ದ ಮೌರ್ಯಸ್. ದಿಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ದ ಫಾಲೋಯಿಂಗ್ ಹಿಸ್ಟೋರಿಕಲ್ ಸೋರ್ಸ್. ಅದೇ ಹೇಳಿದಾಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಬರಹದ ಮೂಲಕ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಅಕ್ಷರ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಬಿ ರಿಟರ್ನ್ ಲಿಟ್ರೇಚರ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಕ್ಷರ ಜ್ಞಾನವನ್ನು ಮಾನದಂಡವಾಗಿಟ್ಟುಕೊಂಡು ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿದ್ದಾರೆ. ಅವುಗಳಲ್ಲಿ ತಪ್ಪಾದ ಉತ್ತರ ಆರಿಸಿ. ಪ್ರಾಗ್ ಇತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ ಎಲ್ಲವೂ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ತಪ್ಪಾಗಿರ್ತಕ್ಕಂಥ ಆಪ್ಷನ್ ಡಿ ಎಲ್ಲವೂ ತಪ್ಪಾಗಿದೆ ಅಂತಕ್ಕಂಥ ಇದು ಆನ್ಸರ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಸ್ನೇಹಿತರೆ. ಆನ್ ದ ಬೇಸಿಸ್ ಆಫ್ availability of script or writing, history has been classified into 3 main periods. Identify the incorrect answer among these ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ಸ್ಗಳೇನಿದೆಯೋ ಸೊ ಅದನ್ನು ನಾವು ನೋಡ್ತಾ ಹೋದರೆ ಸೊ ಓಕೆ ಆನ್ಸರ್ ನನ್ ಆಫ್ ದ ಎಬೋ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಸಾಮಾನ್ಯವಾಗಿ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಣವನ್ನು ಮಾಡ್ತೀವಿ. ಅದರಲ್ಲಿ ಪ್ರಾಗ್ ಐತಿಹಾಸಿಕ ಕಾಲ, ಇಟ್ ಮೀನ್ಸ್ ಪ್ರೀ ಹಿಸ್ಟೋರಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್, ಆ್ಯಂಡ್ ಇತಿಹಾಸ ಕಾಲ ಬಂದು ಹಿಸ್ಟೋರಿಕ್ ಪೀರಿಯಡ್. ಒಟ್ಟು 3 ರೀತಿಯ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಗ್ ಐತಿಹಾಸಿಕ ಕಾಲ ಅಂತ ಅಂದರೆ ಏನಂತ ಹೇಳಿದ್ರೆ ಅಕ್ಷರವೇ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗ್ ಐತಿಹಾಸಿಕ ಕಾಲ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಯಾವುದೇ ಒಂದು ಅಕ್ಷರಕ್ಕೆ ಅಂದರೆ ಜನಗಳಿಗೆ ಆ ಒಂದು ಟೈಮಲ್ಲಿ ಅಕ್ಷರ ಬರಹ ಓದೋದು ಬರೆಯೋದು ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಸೊ ಅಂಥ ಒಂದು ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತಂದರು. ಸೊ ಫಾರ್ ಎಕ್ಸಾಂಪಲ್ ಶಿಲಾಯುಗ. ಸೊ ಇದಕ್ಕೆ ಕುರುಹುಗಳನ್ನು ನಮಗೆ ಶಿಲೆಗಳ ಸಿಗ್ತಕ್ಕಂಥ. ಸೊ ಆ ಒಂದು ಟೈಮಲ್ಲಿ ಶಿಲೆಗಳು ಕಲ್ಲುಗಳಾಗಿರ್ಬೋದು ಅಥವಾ ಈ ಒಂದು ಅವರು ಮಾಡಿರ್ತಕ್ಕಂಥ ಒಂದು ಏನು ಕಲ್ಲಿನ ಅಂದರೆ ಹೇಳಿದ್ವಲ್ಲ ಮಡಿಕೆ ಚೂರುಗಳಂತ ಹೇಳ್ತೀವಿ. ಇಟ್ಕೆನೂ ಸಹ ಆ ಒಂದು ಟೈಮಲ್ಲಿ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶಿಲೆಗಳ ಮೂಲಕನೇ ಇಷ್ಟು ವರ್ಷದ ಹಿಂದೆ ಈ ಒಂದು ಶಿಲೆಯನ್ನು ಯೂಸ್ ಮಾಡ್ತಾ ಇದ್ರು ಅನ್ನೋದಕ್ಕೊಂದು ಪುರಾವೆಯನ್ನು ನಾವು ಹೇಳ್ಬಹುದು. ಸೊ ಇಲ್ಲಿ ಅಕ್ಷರದ ಪರಿಚಯವೇ ಇಲ್ಲದೆ ಇರ್ತಕ್ಕಂಥ ಒಂದು ಕಾಲಘಟ್ಟವನ್ನು ನಾವು ಪ್ರಾಗ್ ಐತಿಹಾಸಿಕ ಕಾಲ ಅಂತ ಹೇಳ್ತೀವಿ. ಆ್ಯಂಡ್ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗುತ್ತಿಲ್ಲವೋ ಅಂತಹ ಕಾಲವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳ್ತೀವಿ. ಅಂದರೆ ಅಷ್ಟೋ ಕಲ್ತಿದ್ರು ಅಕ್ಷರಗಳ ಅಭ್ಯಾಸವನ್ನು, ಬಟ್ ಆ ಒಂದು ಅಭ್ಯಾಸ ಎಂದು ಅಕ್ಷರ ಕಲ್ತಿದ್ದಾರೋ ಸೊ ಅದು ಇವತ್ತಿಗೆ ನಮಗೆ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಸೊ ಅಂಥ ಒಂದು ಕಾಲವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳ್ತೀವಿ. ಬಟ್ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದೆಯೋ ಅದನ್ನು ನಾವು ಓದೋಕ್ಕೆ ಸಾಧ್ಯ ಆಗ್ತಾ ಇದೆಯೋ ಅಂತಹ ಕಾಲ ನಾವು ಇತಿಹಾಸ ಕಾಲ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಓಕೆ, 3 ಬರ್ತವೆ. ಹಾಗಾಗಿ ನಾವು ನೋಡ್ತಾ ಹೋದಾಗೆ ಆನ್ಸರು ಎಲ್ಲವೂ ಸಹ ತಪ್ಪಾಗಿದೆ ಅಂತಕ್ಕಂಥದ್ದು ಆಗಿರುತ್ತೆ.
ಪ್ರಾಗ್ ಐತಿಹಾಸಿಕ ಕಾಲದ ಅರ್ಥ ಏನು ಅಂತ ಕೇಳಿದರೆ, ಸೊ ಈಗ ಆಲ್ರೆಡಿ ಹೇಳಿದೆ ಸ್ನೇಹಿತರೆ, ಅಕ್ಷರದ ಅಭ್ಯಾಸವೇ ಇಲ್ಲದಿರ್ತಕ್ಕಂಥ ಒಂದು ಕಾಲಘಟ್ಟವನ್ನು ನಾವು ಪ್ರಾಗ್ ಐತಿಹಾಸಿಕ ಕಾಲ ಅಂತ ಕರೆದ್ವಿ, ಹೌದಾ? ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಅಕ್ಷರದ ಪರಿಚಯವೇ ಇಲ್ಲದ ಒಂದು ಕಾಲಘಟ್ಟ ಪ್ರಾಗ್ ಐತಿಹಾಸಿಕ ಕಾಲ ಆಗಿರುತ್ತೆ. ಅಕ್ಷರದ ಪರಿಚಯವಿದ್ದು ಅವುಗಳನ್ನು ಓದಲು ಸಾಧ್ಯವಾಗದೇ ಇರತಕ್ಕಂಥ ಕಾಲವನ್ನು ನಾವು ಪ್ರೀ ಹಿಸ್ಟೋರಿಕಲ್ ಅಂತ ಹೇಳ್ತೀವಿ. ಅಕ್ಷರ ಪರಿಚಯವಿದ್ದು ಆ ಅಕ್ಷರವನ್ನು ಓದಲಾಗುವ ಕಾಲವನ್ನು ನಾವೀಗ ಹಿಸ್ಟೋರಿಕಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. The suitable definition for prehistorical age is the period in which no record of writing is found, the period that has a record of writing but it is not understood, the period that has a distinct record of writings and can be read and understood, none of these. ಸೊ ದ ಸೂಟಬಲ್ ಡೆಫಿನೇಷನ್ ಫಾರ್ ಪ್ರೀ ಹಿಸ್ಟೋರಿಕಲ್ ಏಜ್ ಅಂತ ಅಂದರೆ ಅವರಿಗೆ ಯಾವುದೇ ಒಂದು ರೈಟಿಂಗ್ಸ್ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡದ್ದು ಎಲ್ಲಿ? ಭಾರತ, ನೇಪಾಳ, ದಕ್ಷಿಣ ಆಫ್ರಿಕಾ, ಅಮೆರಿಕ. ಆನ್ಸರ್ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾದಲ್ಲಿ. ಹ್ಯೂಮನ್ಸ್ ವರ್ ಫಸ್ಟ್ ಅಪಿಯರ್ಡ್ ಇನ್ ಇಂಡಿಯಾ, ನೇಪಾಲ್, ಸೌತ್ ಆಫ್ರಿಕಾ, ಅಮೇರಿಕಾ. ಸೊ ಫಸ್ಟು ಹ್ಯೂಮನ್ ಜಗತ್ತಲ್ಲಿ ಫಸ್ಟ್ ಕಾಣಿಸ್ಕೊಂಡಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ಅದು ಸೌತ್ ಆಫ್ರಿಕಾ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಸೌತ್ ಆಫ್ರಿಕಾದಿಂದ ಜನಗಳು ಏನು ಮಾಡ್ತಾರೆ, ಅಲೆಮಾರಿಯಂತೆ ಅಥವಾ ಬೇರೆ ಬೇರೆ ಒಂದು ಇದಕ್ಕೆ ವಲಸೆ ಹೋಗಿ ಸೊ ಅಲ್ಲಲ್ಲಿ ತಮ್ಮದೇ ಆದಂಥ ಒಂದು ಜೀವನವನ್ನು ಕಂಡುಕೊಳ್ತಾರೆ, ನೆಲೆಸ್ತಾರೆ ಅಂತಕ್ಕಂಥದ್ದು ಒಂದು ಹಿಸ್ಟ್ರಿ ಆದರೆ ಸ್ನೇಹಿತರೆ ನೋಡಿ ಇಲ್ಲಿದೆ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ ಈ ರೀತಿ ಶುರುವಾಗ್ತಾ ಹೋಗುತ್ತೆ. ಬಟ್ ಜೀವ ವಿಕಾಸದಲ್ಲಿ ಫಸ್ಟು ಹುಟ್ಟಿದ್ದು ಯಾವುದಂತ ಹೇಳಿದ್ರೆ ಏಕಕೋಶ ಜೀವಿಗಳು, ಅದಾದ ನಂತರ ಮೃದ್ವಂಗಿಗಳು. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸ ಆಯಿತು ಅಂತಕ್ಕಂಥದ್ದು ಹೇಳ್ತಾರೆ. ಬಟ್ ಅದಕ್ಕೆ ಕೆಲವೊಂದು ಕುರುಹುಗಳು, ಸಾಕ್ಷ್ಯ ಆಧಾರಗಳಿಲ್ಲದೆ ಯಾರೂ ಒಪ್ಕೊಳ್ಳೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದಾರೆ. ಬಟ್ 18 ಲಕ್ಷ ವರ್ಷಗಳ ಹಿಂದಿನ ಒಂದು ಮಾನವನ ವಿಕಾಸ ಆಗಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಳ್ತಾರೆ. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಬಟ್ ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗೂ ಸಹ ಒಳಗಾಗಿದೆ. ಬಟ್ ಇದನ್ನು ಸಹ ಅಷ್ಟು ಖಚಿತವಾಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ಇವತ್ತಿನ ಪ್ರಪಂಚ ಹೇಗಿದೆ ಅಂದರೆ ಎಲ್ಲ ಸಹ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗ್ತಾರೆ. ಸೊ ಆ್ಯಂಡ್ ಪ್ರಾಕ್ಟಿಕಲ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಕ್ಷ್ಯ ಆಧಾರಗಳನ್ನ ಕೇಳ್ತಾ ಹೋಗ್ತಾರೆ, ಪುರಾವೆಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ತಕ್ಕಂತೆ ಪುರಾವೆಗಳು ಇಲ್ಲದೆ ಯಾರೂ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡು ಅಂತಕ್ಕಂಥ ಒಂದು ಇತಿಹಾಸದ ಒಂದು ಮಾಹಿತಿ ಇದನ್ನು ಸಹ ಈ ವಾದ ಇಂದು ಸಹ ಸಾಕಷ್ಟು ವಿಮರ್ಶೆಗೆ ಒಳಗಾಗಿದೆ ಅಂತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಾಗ್ ಐತಿಹಾಸಿಕ ಕಾಲದ 3 ಹಂತಗಳಲ್ಲಿ ತಪ್ಪಾದ ಯುಗವಿದು ಅಂತ ಕೊಟ್ಟಿದ್ರೆ, ಪ್ರಾಗ್ ಐತಿಹಾಸಿಕ ಕಾಲದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹಳೆ ಶಿಲಾಯುಗನ ನೋಡ್ತೀವಿ, ಮಧ್ಯ ಶಿಲಾಯುಗ ನೋಡ್ತೀವಿ, ನವ ಶಿಲಾಯುಗವನ್ನು ನೋಡ್ತೀವಿ, ಮಡಿಕೆ ಶಿಲಾಯುಗ ಅಂತಕ್ಕಂಥದ್ದು ಬರೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಯಾಕಂದರೆ ಹಳೆ ಶಿಲಾಯುಗ ನೋಡ್ತಾ ಹೋದಾಗ 5 ಲಕ್ಷ ಅಂದರೆ ಕ್ರಿಸ್ತ ಪೂರ್ವ 5 ಲಕ್ಷದಿಂದ 12,000 ವರ್ಷಗಳವರೆಗೆ ನಡೀತಾ ಹೋಗುತ್ತೆ. ಆ್ಯಂಡ್ ಮಧ್ಯ ಶಿಲಾಯುಗ ಬಂದು 12,000 ವರ್ಷದಿಂದ 9,000 ವರ್ಷಗಳ ನಡೆಯುತ್ತೆ. ಆ್ಯಂಡ್ ಅದೇ ನವಶಿಲಾಯುಗ 9,000 ವರ್ಷಗಳಿಂದ 5,000 ವರ್ಷಗಳ ನಡುವಿನ ಒಂದು ಯುಗವನ್ನು ನಾವು ನವಶಿಲಾಯುಗ ಅಂತ ಹೇಳ್ತೀವಿ. ಆನ್ಸರ್ ಆಪ್ಷನ್ ಡಿ, ಮಡಿಕೆ ಶಿಲಾಯುಗ. ದಿಸ್ ಇಸ್ ನಾಟ್ ಒನ್ ಆಫ್ ದ 3 ಸ್ಟೇಜಸ್ ಆಫ್ ಪ್ರೀ ಹಿಸ್ಟರಿ. ಸೊ ಪ್ರೀ ಹಿಸ್ಟರಿಯ 3 ಸ್ಟೇಜಸ್ ಯಾವ್ದಾವ್ದು ಅಂತ ಹೇಳಿದ್ದಾರೆ, ಅಂದರೆ ಯಾವುದು ಅಲ್ಲ ಅಂತ ಕೇಳಿದರೆ ನಾಟ್ ಒನ್ ಆಫ್ ದ 3 ಸ್ಟೇಜಸ್ ಆಫ್ ಪ್ರೀ ಹಿಸ್ಟರಿ. ಸೊ ಪ್ಯಾಲಿಯೋಲಿಥಿಕ್ ಏಜ್, ಮೀಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್ ಆ್ಯಂಡ್ ಫೋಟೋಲಿಥಿಕ್ ಏಜ್ ಅಂತ ಕೊಟ್ಟಿದ್ದಾರೆ. ಫೋಟೋಲಿಥಿಕ್ ಏಜ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಬಿಕಾಸ್ ಯಾಕಂತಂದರೆ ಪ್ಯಾಲಿಯೋಲಿಥಿಕ್ ಏಜ್ ಅಂತಕ್ಕಂಥದ್ದು ಏನಿದೆ ಇದು 5 ಲಕ್ಷದಿಂದ 12,000 ವರ್ಷಗಳ ಅವಧಿ. ಮೀಸೋಲಿಥಿಕ್ ಅಂತ ಹೇಳಿದಾಗ 12,000ದಿಂದ 9,000 ಅವಧಿ ಬರುತ್ತೆ. ನಿಯೋಲಿಥಿಕ್ ಅಂತ ಹೇಳಿದಾಗ 9ರಿಂದ 5,000 ಅವಧಿ ಅಂದರೆ ಕ್ರಿಸ್ತ ಪೂರ್ವ ಬರುತ್ತೆ ಸ್ನೇಹಿತರೆ ಇದು. ಓಕೆ, ಸೊ ಆನ್ಸರ್ ಆಪ್ಷನ್ ಡಿ, ಫೋಟೋಲಿಥಿಕ್ ಏಜ್ ಅಂತಕ್ಕಂಥದ್ದು ಅದು ಕಂಡು ಬರೋದಿಲ್ಲ. ನೋಡಿ ಇಲ್ಲಿದೆ, ಪ್ರಾಗ್ ಐತಿಹಾಸಿಕ ಕಾಲದಲ್ಲಿ 3 ಹಂತಗಳಿವೆ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಸೊ ಇಷ್ಟೆಲ್ಲ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ತುಂಬಾ ವಿಷಯನೂ ಸಹ ಇದೆ, ಇದನ್ನು ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್, ಮಾನವನ ವಿಕಾಸದ ಹಂತಗಳನ್ನು ಕಾಲಾನುಕ್ರಮವಾಗಿ ಹೊಂದಿಸಿ ಬರೆಯಿರಿ. ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವುದು, ಕೃಷಿ ಅಥವಾ ಬೇಸಾಯ ಹಂತ, ಪ್ರಾಣಿ ಸಾಕಾಣಿಕಾ ಹಂತ,
ಕುಶಲಕರ್ಮಿಗಳ ಹಂತ. ಓಕೆ, ಸೊ ಇಲ್ಲಿ ನೋಡ್ತಾ ಹೋದರೆ ಫಸ್ಟ್ ಏನಾಗುತ್ತೆ ಅಂತೇಳಿ ಸ್ನೇಹಿತರೆ, ಹಳೆ ಶಿಲಾಯುಗ ಅಂತ ಏನು ಬರುತ್ತೋ 5 ಲಕ್ಷಗಳ ಹಿಂದೆ ಇರ್ತಕ್ಕಂಥ ಹಳೆ ಶಿಲಾಯುಗ ಅಂತ ಏನು ಬರುತ್ತೋ ಅಲ್ಲಿ ಮನುಷ್ಯರಿಗೆ ಏನಂದರೆ ಏನೂ ಸಹ ಗೊತ್ತಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಹಣ್ಣು ಹಂಪಲುಗಳನ್ನು ಬೆಳೆಸ್ಕೊಂಡು ತಿಂತಾಯಿದ್ರು, ಅಥವಾ ಅಲ್ಲಿ ಇರ್ತಕ್ಕಂಥ ಹಣ್ಣು ಹಂಪಲು ಗೆಣಸುಗಳನ್ನು ಕಿತ್ಕೊಂಡು ತಿಂತಾಯಿದ್ರು. ಈ ಒಂದು ಬಟ್ಟೆನೂ ಸಹ ಅವ್ರಿಗೆ ಗೊತ್ತಿಲ್ಲ ಆ್ಯಂಡ್ ಏನೂ ಗೊತ್ತಿರಲಿಲ್ಲ. ಸೊ ಅವ್ರು ಏನು ಮಾಡ್ತಾಯಿದ್ರು, ಈ ಒಂದು ತೊಗಟೆ ಮತ್ತು ಎಲೆಗಳೇನು ಬರುತ್ತೋ ಸೊ ಅದರಿಂದ ಅವರು ಒಂದು ರಕ್ಷಣೆಯನ್ನು ಮಾಡ್ಕೊಳ್ತಾ ಇದ್ರು ಸ್ನೇಹಿತರೆ. ಅದಾದ ನಂತರ ಏನಾಗುತ್ತೆ, ಹಣ್ಣು ಹಂಪಲು ಎಲ್ಲ ಟೈಮಲ್ಲೂ ಸಿಗದೆ ಇದ್ದಾಗ ಏನು ಮಾಡ್ತಾರೆ, ಬೇಟೆ ಆಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಓಕೆ, ಸೊ ಹಾಗಿರಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಫಸ್ಟ್ ಬೇಟೆಗಾರಿಕೆ ಮತ್ತು ಮೀನು ಹಿಡಿತಕ್ಕಂಥದ್ದು ಫಸ್ಟ್ ಹಂತ ಬರುತ್ತೆ. ಸೊ ಅದಾದ ನಂತರ ಏನು ಮಾಡ್ತಾರೆ ಸ್ನೇಹಿತರೆ, ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬೇಟೆನೂ ಏನೋ ಆಡಿದ್ರು, ಬೇಟೆಯಾಡಿ ಅವತ್ತು ತಿನ್ಕೊಬಿಟ್ರೆ ಮತ್ತೆ ಮಾರನೆಗೆ ಏನು ಮಾಡೋದು. ಸೊ ಆವಾಗ ಏನು ಮಾಡ್ತಾರೆ, ಪ್ರಾಣಿಗಳು ಸಿಕ್ಕಿರ್ತಕ್ಕಂಥ ಪ್ರಾಣಿಗಳನ್ನ ಸಾಕೋದಕ್ಕೆ ಶುರು ಮಾಡ್ತಾರೆ. ನಮಗೆ ಯಾವಾಗ ಬೇಕಾವಾಗ ಅದನ್ನು ನೀಟಾಗಿ ನಾವು ತಿನ್ನಬಹುದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಪ್ರಾಣಿ ಪಕ್ಷಿಗಳನ್ನು ಸಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಈ ಒಂದು ಪ್ರಾಣಿ ಸಾಗಾಣಿಕಾ ಹಂತ ಬರುತ್ತೆ. ಪ್ರಾಣಿಯನ್ನು ಸಾಕಿ ಪಶುಪಾಲನೆ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅದಾದ ನಂತರ ಯಾವಾಗ ಪಶುಪಾಲನೆ ಮಾಡ್ತಾರೋ ಸೊ ಆವಾಗ ಕೃಷಿ ಅಥವಾ ಬೇಸಾಯ ಹಂತ ಶುರುವಾಗುತ್ತೆ. ಬೇಸಾಯ ಅಂತ ಶುರುವಾಗುತ್ತೆ. ಮತ್ತು ಒಂದು ಕಡೆ ನೆಲೆಸಿ ಒಂದು ಗ್ರಾಮಗಳ ಅಭಿವೃದ್ಧಿ ಆಗಿರ್ಬೋದು ಅಥವಾ ಒಂದು ಕಡೆ ನೆಲೆಸಿ ಅವರು ತಮ್ಮದೇ ಆದಂಥ ಒಂದು ಜೀವನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಕುಶಲಕರ್ಮಿಗಳ ಹಂತನೂ ಸಹ ಶುರುವಾಗುತ್ತೆ. ಸೊ ಈ ರೀತಿ ಹೋದಾಗ ಆಪ್ಷನ್ 1 ಬೇಟೆಗಾರಿಕೆ ಬರುತ್ತೆ, ಆಪ್ಷನ್ 3 ಅಂದರೆ 2 ಆಗುತ್ತೆ, ಕೃಷಿ 3 ಬಂತು, ಲಾಸ್ಟು ಕುಶಲಕರ್ಮಿ. ಸೊ ಈ ರೀತಿ ಇರಬೇಕಾದ್ರೆ ಎ ಫಸ್ಟ್ ಬರಬೇಕು. ಸೊ ಎ ಆದಮೇಲೆ ಸಿ ಬರಬೇಕು, ಸಿ ಆದಮೇಲೆ ಬಿ ಆ್ಯಂಡ್ ಡಿ ಬರಬೇಕು. ಅರೇಂಜ್ ದ ಸ್ಟೇಜಸ್ ಆಫ್ ಹ್ಯೂಮನ್ ಎವ್ಯಾಲ್ಯೂಯೇಷನ್ ಇನ್ ಕ್ರೋನಾಲಜಿಕಲ್ ಆರ್ಡರ್. ಕ್ರೋನಾಲಜಿಕಲ್ ಆರ್ಡರಲ್ಲಿ ಯಾವುದು ಫಸ್ಟು ಯಾವುದು ನಂತರ ಅಂತ ನಾವು ಅರೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಫಸ್ಟ್ ಬರ್ತಕ್ಕಂಥ ಹಂಟಿಂಗ್ ಆ್ಯಂಡ್ ಫಿಶಿಂಗು. ಸೊ ಬೇಟೆಡ್ದು ಮತ್ತು ಮೀನು ಸಾಕಾಣಿಕೆನ ಶುರು ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಏನಾಗುತ್ತೆ, ಅವರು ಈ ಒಂದು ಅನಿಮಲ್ ಆಸ್ಪೆಂಡ್ರಿ ಪ್ರಾಣಿಗಳನ್ನು ಸಾಕೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಅಗ್ರಿಕಲ್ಚರಿಂದ ಕೃಷಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಲಾಸ್ಟ್ಲಿ ಕ್ರಾಫ್ಟ್ಸ್ಮನ್ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಅದ್ರಲ್ಲಿ ನೋಡ್ತಾ ಹೋದಾಗೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಫಸ್ಟು ಊಟಕ್ಕೋಸ್ಕರ ಬೇಟೆ ಆಡ್ತಕ್ಕಂಥದ್ದು, ಅದಾದ ನಂತರ ಬೇಟೆ ಆಡಿದಂಥ ಪ್ರಾಣಿಗಳನ್ನ ಸಾಕೋದಕ್ಕೆ ಶುರು ಮಾಡ್ತಾರೆ, ಅದಾದ ನಂತರ ಕೃಷಿನ ಶುರು ಮಾಡ್ತಾರೆ. ಸೊ ಈ ರೀತಿ ಹೋಗ್ತಾ ಹೋಗುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ. ಹಳೆ ಶಿಲಾಯುಗದ ಜನರು ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿಂದು ಬದುಕುತ್ತಿದ್ದರು. ಹೌದು, ಆ ಒಂದು ಕಾಲದಲ್ಲಿ ಯಾವುದೇ ಒಂದು ಕೃಷಿ ಆಗಲಿ ಮತ್ತೊಂದಾಗಲಿ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಹಳೆ ಶಿಲಾಯುಗದಲ್ಲಿ ಏನು ಮಾಡ್ತಾರೆ, ಜನರು ಊಟಕ್ಕೋಸ್ಕರ ಗೆಡ್ಡೆ ಗೆಣಸು ಹಣ್ಣು ಹಂಪಲನ್ನು ತಿನ್ನೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಬೇಟೆಯಾಡೋದಕ್ಕೆ ಶುರು ಮಾಡ್ತಾರೆ. ಬೆಣಚು ಕಲ್ಲುಗಳಿಂದ ಚಾಕು, ಕಲ್ಲು, ಉಳಿ, ಮೊನೆ ಉಪಕರಣಗಳನ್ನು ತಯಾರಿಸ್ತಾರೆ. ಬಟ್ ಈ ಒಂದು ಟೈಮಲ್ಲಿ ಏನಾಗಿರುತ್ತೆ ಅಂತ ಹೇಳಿ ಸ್ನೇಹಿತರೆ, ಯಾವುದೇ ಒಂದು ಲೋಹಗಳ ಪರಿಚಯ ಇರೋದಿಲ್ಲ. ಕಲ್ಲು ಅಥವಾ ಶಿಲೆಗಳನ್ನು ಯೂಸ್ ಮಾಡಿಕೊಂಡು ತಮಗೆ ಬೇಕಾದಂಥ ಒಂದು ಚಾಕು ಆಗಿರ್ಬೋದು, ಕಲ್ಲು, ಉಳಿ, ಮೊನೆ ಈ ರೀತಿ ಉಪಕರಣಗಳು ಉಪಯೋಗಿಸ್ಕೊಂಡು ಬೇಟೆಯಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ ಇದೆ. 1 ಮತ್ತು 2 ಸರಿ. ಚೂಸ್ ದ ಕರೆಕ್ಟ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಆಫ್ Paleolithic ages lived upon fruits, edible plants and tubers etc. ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 1 ಸರಿ ಇದೆ ಸ್ನೇಹಿತರೆ. ದೇ ಯೂಸ್ ಟೂಲ್ಸ್ ಸಚ್ ಆಸ್ ಆಕ್ಸಸ್, ನೈವ್ಸ್ ಆ್ಯಂಡ್ ಸ್ಕ್ರಾಪರ್ಸ್ ಮೇಡ್ ಆಫ್ ಫ್ಲಿಂಟ್ ರಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾಲದಲ್ಲಿ ಶಿಲಾಶಾಸನ ಅಂತ ಏನು ಹೇಳ್ತೀವೋ ಶಿಲೆಗಳಿಂದ ಮಾಡಿರ್ತಕ್ಕಂಥ ಒಂದು ಆಯುಧಗಳನ್ನು ಮಾತ್ರ ಬಳಸ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ಒಂದು ಮೆಟಲ್ಸ್ ಲೋಹಗಳ ಒಂದು ಪರಿಚಯ ಇರಲಿಲ್ಲ. ಹಾಗಾಗಿ ಆಪ್ಷನ್ 2 ಸಹ ಸರಿ ಇದೆ. ಆಪ್ಷನ್ 1, 2 ಸರಿ ಇದೆ ಅಂದರೆ ಆಪ್ಷನ್ ಬಿ ಆಗಿರುತ್ತೆ. ಕೆಳಗಿನಲ್ಲಿ ಸರಿಯಾದ ಉತ್ತರದ ಗುಂಪನ್ನು ಆಯ್ಕೆ ಮಾಡಿ. ಶಿಲಾಯುಗದ ನೆಲೆಗಳು ಮತ್ತು ರಾಜ್ಯಗಳಂತ ಕೊಟ್ಟಿದ್ದಾರೆ. ಸೊ ಹುಣಸಗಿಂತ ನೋಡ್ತಾ ಹೋದಾಗ ಕರ್ನಾಟಕಕ್ಕೆ ಬರುತ್ತೆ. ಬೋಲಾನ್ ಕಣಿವೆ ಮಧ್ಯಪ್ರದೇಶ. ಕರ್ನೂಲ್ ಅಮರಾವತಿ ಬಂದು ತಮಿಳುನಾಡಾಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟು ಕರ್ನೂಲ್ ಅಮರಾವತಿ ಬಂದು ಆಂಧ್ರ ಪ್ರದೇಶ, ಅಮರಾವತಿ ಆಂಧ್ರ ಪ್ರದೇಶ ಆಯಿತು. ಹತ್ತಿರ ಪಂಕಂ ಬಂದು ತಮಿಳುನಾಡು. ಸೊ ಆನ್ಸರ್ ಆಪ್ಷನ್ ಸಿ. ಸೊ ನೋಡಿ, ಇಲ್ಲಿ ಹುಣಸಗಿ ಅಂತ ಹೇಳಿದಾಗ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್ ಅದಾಗಿರುತ್ತೆ. ಬೋಲನ್ ವ್ಯಾಲಿ ಬಂದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಕರ್ನಲ್ ಅಮರಾವತಿ ಅಂತ ಹೇಳಿದ್ದು ಅಮರಾವತಿ ಆಂಧ್ರ ಪ್ರದೇಶಕ್ಕೆ ಸೇರ್ಕೊಳ್ತಕ್ಕಂಥದ್ದು. ಇನ್ನು ಹತ್ತಿರ ಪಂಕಂ ಅಂತಕ್ಕಂಥದ್ದು ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಸ್ನೇಹಿತರೆ, ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಶಿಲಾಯುಧಗಳನ್ನು ಪ್ರಾರಂಭಿಸಲು ಅಥವಾ ಬಳಸಲ್ಪಟ್ಟಿರ್ತಕ್ಕಂಥ ಒಂದು ಕಾಲಘಟ್ಟ ಯಾವುದು
ಅಂದರೆ ದೊಡ್ಡ ದೊಡ್ಡ ಶಿಲಾಯುಗ ಉಪಕರಣಗಳ ಬದಲು ಅಂದರೆ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಹಳೆ ಶಿಲಾಯುಗದಲ್ಲಿ ಯೂಸ್ ಮಾಡ್ತಾ ಇದ್ರು ಸ್ನೇಹಿತರೆ. ಸೊ ಅದಾದ ನಂತರ ಏನು ಮಾಡ್ತಾರೆ, ಮಧ್ಯ ಶಿಲಾಯುಗ ಏನಿದೆಯೋ, ಸೊ ಇದನ್ನು ನಾವು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ, ಸೂಕ್ಷ್ಮ ಶಿಲಾಯುಗ. ಸೊ ಇಲ್ಲಿ ಏನು ಮಾಡ್ತಾರೆ, ಸ್ಕಿಲ್ ಅಂದರೆ ಕೌಶಲ್ಯ ಭರಿತ ಶಿಲಾಯುಧಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ಆನ್ಸರ್ ಆಪ್ಷನ್ ಬಿ ಮಧ್ಯ ಶಿಲಾಯುಗ ಆಗಿರುತ್ತೆ. ಯೂಸೇಜ್ ಆಫ್ ಡೆಲಿಕೇಟ್ ಸ್ಟೋನ್ ವೆಪನ್ಸ್ ಇನ್ಸ್ಟೆಡ್ ಆಫ್ ಲಾಸ್ಟ್ ಸ್ಟೋನ್ಸ್ ಟೂಲ್ಸ್ ಬೆಗಾನ್ ಇನ್ ಅಂದರೆ, ಸೊ ಆನ್ಸರ್ ಆಪ್ಷನ್ ಎಸ್ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ ಬಿ ಮೀಸೋಲಿಥಿಕ್, ಮಧ್ಯ ಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಕರ್ನಾಟಕದಲ್ಲಿನ ಸೂಕ್ಷ್ಮ ಶಿಲಾಯುಗದ ನೆಲೆಗಳು ಇವಾಗಿವೆ: ಬ್ರಹ್ಮಗಿರಿ, ಕನಕನಹಳ್ಳಿ, ಬಾಗೂರು, ಗುಣೇಶ್ವರ್, ಬನಹಳ್ಳಿ. ಇದನ್ನ ನೋಡ್ತಾ ಹೋದಾಗ ಇಲ್ಲಿ ಬಾಗೂರಾಗಲಿ ಅಥವಾ ವಾನಪಸಾರಿ ಇದೆಲ್ಲ ನಮಗೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸ್ಗಳೇ ಅಲ್ಲ ಸ್ನೇಹಿತರೆ. ಆನ್ಸರ್ ಆಪ್ಷನ್ ಒಂದು ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ. These are the sites of microstone age in ಕರ್ನಾಟಕ. ಆನ್ಸರ್ ಆಪ್ಷನ್ ಎ ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ. ಪ್ರಾಗೈತಿಹಾಸ ಕಾಲದಲ್ಲಿ ಬೆಂಕಿ ಹಾಗೂ ಬೂದಿಯ ಕುರುಹುಗಳು ದೊರೆತದ್ದು ಎಲ್ಲಿ? ಎಲ್ಲೋರದ ಗುಹೆಗಳು, ಎಲಿಫೆಂಟಾ ಗುಹೆಗಳು, ಕರ್ನೂಲಿನ ಗುಹೆಗಳು, ಅಜಂತ. ಸೊ ಆನ್ಸರ್ ಆಪ್ಷನ್ ಸಿ ಕರ್ನೂಲಿ. ನವಶಿಲಾಯುಗದ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ದೊರೆತಿವೆ? ಮಹೇರ್ಗನ, ಸನ್ನತಿ, ಸಂಗನಕಲ್ಲು, ಬ್ರಹ್ಮಗಿರಿ. ಆನ್ಸರ್ ಆಪ್ಷನ್ ಸಿ ಸಂಗನಕಲ್ಲು. ದಿಸ್ ಒನ್ ಆಫ್ ದ ಸೈಟ್ಸ್ ವೇರ್ ಸ್ಟೇಜಸ್ ಆಫ್ ಫೈರ್ ಆ್ಯಂಡ್ ಆಶಸ್ ಆಫ್ ಪ್ರೀಹಿಸ್ಟೋರಿಕ್ ಏಜ್ ಫೌಂಡ್ ಇನ್. ಆನ್ಸರ್ ಆಪ್ಷನ್ ಸಿ ಕರ್ನೂಲ್ ಕೇವ್ಸ್. ಯಾಕೆ ಅಂತ ಹೇಳಿದರೆ ನೋಡಿ, ಇಲ್ಲಿದೆ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆ ನೆಲೆಯಾಗಿತ್ತು. ಸೊ ವಿಶೇಷವಾಗಿ ಕೈಗೊಡಲಿ ಮೂಳೆಗಳನ್ನು ತಯಾರಿಸಿದ ಆಯುಧಗಳನ್ನು ಬಳಸ್ತಕ್ಕಂಥದ್ದಾಗಿರುತ್ತೆ. ಸೊ ಇದರ ಜೊತೆಗೆ ಕರ್ನಾಟಕದ ಬನವಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ್ ಮುಂತಾದ ಕಡೆ ಎಲ್ಲ ಕಂಡು ಬರ್ತಾ ಇತ್ತು. ಬಟ್ ಕರ್ನಾಟಕವನ್ನು ವಿಶೇಷವಾಗಿ ಇಲ್ಲಿ ಬಳ್ಳಾರಿ ಸಮೀಪದ ಸಂಗನಕಲ್ಲು. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ನವಶಿಲಾಯುಗದಲ್ಲಿಯೇ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ಕರ್ನಾಟಕದ ಬನವಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ ಇವು ನವಶಿಲಾಯುಗದ ನೆಲೆಗಳಾಗಿವೆ. ಸೊ ಈಗ ನೋಡಿದ್ವಿ ನಾವು ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ ಇದೆಲ್ಲ ನವಶಿಲಾಯುಗದ ನೆಲೆಗಳಾಗಿದೆ. ಬಟ್ ನವಶಿಲಾಯುಗದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು ಸರಿ ಇದೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಹಳೆ ಶಿಲಾಯುಗದಲ್ಲಿ ಜನರಿಗೆ ಯಾವುದೇ ಒಂದು ವಾಸ ಮಾಡೋದಕ್ಕೋಸ್ಕರ ಯಾವುದೇ ಒಂದು ಇದಿರಲಿಲ್ಲ. ಅವ್ರೇನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಬೇಟೆ ಆಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಮಧ್ಯ ಶಿಲಾಯುಗದಲ್ಲಿ ಏನು ಮಾಡ್ತಾರೆ, ಬೇಟೆ ಆಡಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳನ್ನು ಸಾಕೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ನವಶಿಲಾಯುಗದಲ್ಲಿ ಏನು ಮಾಡ್ತಾರೆ, ಸಾಗಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳಿಗೋಸ್ಕರ ಕೃಷಿಯನ್ನು ಆರಂಭ ಮಾಡಿ ಒಂದೆಡೆ ನೆಲೆಸಿ ಹಳ್ಳಿಗಳ ಅಥವಾ ಗ್ರಾಮಗಳನ್ನ ಶುರು ಮಾಡಿಕೊಂಡು ಆರಂಭಿಕ ಜೀವನವನ್ನು ಶುರು ಮಾಡ್ತಾರೆ. ಸೊ ಇಲ್ಲಿ ಆನ್ಸರು 2 ಸಹ ಸರಿ ಇದೆ. ಹಾಗಾಗಿ ಆನ್ಸರು 1 ಸರಿ 2 ಆಪ್ಷನ್ ಡಿ ಆಗಿರುತ್ತೆ. ಇದಾಯಿತು. ಸೈಟ್ ವಿತ್ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ಅಗ್ರಿಕಲ್ಚರ್ ಫೌಂಡ್ ಇನ್ ನಿಯೋಲಿಥಿಕ್ ಏಜ್ ಅಂತ ಹೇಳಿದ್ರೆ ಸಂಗನಕಲ್ಲು. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳಿದ್ರೆ ಅರ್ಲಿ ವಿಲೇಜಸ್ ವರ್ ಫ್ಲರಿಸ್ಡ್ ಡ್ಯೂರಿಂಗ್ ನಿಯೋಲಿಥಿಕ್ ಏಜ್. ಹೌದು. ಆ್ಯಂಡ್ ನೆಕ್ಸ್ಟು ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ ಇನ್ ಕರ್ನಾಟಕ ಆರ್ ಸ್ಟೋನ್ ಏಜ್ ಸೈಟ್ಸ್. ಹೌದು, ಆಪ್ಷನ್ 2 ಸಹ ಸರಿ ಇದೆ, ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವನ ಬದುಕಿನಲ್ಲಿ ಲೋಹಗಳ ಪಾತ್ರ ಪ್ರಮುಖವಾದುದು. ಹಾಗಾದರೆ ಮಾನವ ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳಿದರೆ ತಾಮ್ರ, ತವರ, ಕಂಚು, ಸತು. ಮಾನವರ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸ್ತಕ್ಕಂಥ ಒಂದು ಲೋಹ ತಾಮ್ರ ಆಗಿರುತ್ತೆ. ಆಪ್ಷನ್ ಎ ಆಗಿರುತ್ತೆ ಸ್ನೇಹಿತರೆ. ಮೆಟಲ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ಸ್. ಸೊ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಹ್ಯೂಮನ್ಸ್ ಇಸ್ ಕಾಪರ್. ಆಪ್ಷನ್ ಎ ಕಾಪರ್ ಆಗಿರುತ್ತೆ. ನೋಡಿ ಲೋಹಗಳ ಒಂದು ಯುಗದ ನೋಡ್ತಾ ಹೋದಾಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗುತ್ತೆ. ಮೊದಲು ಮಾನವರು ಬಳಸಿದಂಥ ಒಂದು ಲೋಹ ಅಂತ ಹೇಳಿದ್ರೆ ಅದು ತಾಮ್ರ ಆಗಿರುತ್ತೆ. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತಾ ಹೋಗ್ತಾರೆ. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹ ಹಾಗಾಗಿ ಬೆಳೆಸ್ತಾ ಹೋಗ್ತಾರೆ. ಬಟ್ ಫಸ್ಟ್ಗೆ ಮಾನವರು ಬಳಸಿರ್ತಕ್ಕಂಥ ಒಂದು ಲೋಹ ಅಂತ ಹೇಳಿದ್ರೆ ಅದು ತಾಮ್ರ ಆಗಿರುತ್ತೆ. ಓಕೆ.
ಹರಪ್ಪ ನಾಗರಿಕತೆಯು ಈ ಕೆಳಗಿನ ನದಿಯ ದಂಡೆಯ ಮೇಲೆ ಉದಯವಾಯಿತು: ಗಂಗಾ, ಸಿಂಧು, ಯಮುನಾ, ಬ್ರಹ್ಮಪುತ್ರ. ಹರಪ್ಪ ಸಿವಿಲೈಸೇಷನ್ ಅಂತಕ್ಕಂಥದ್ದು ಅಲ್ಲಿ ಶುರು ಆಗ್ತಕ್ಕಂಥದ್ದೇ ಸಿಂಧು ನದಿಯ ಮೇಲೆ. ಸೊ ಹಾಗಾಗಿ ಏನು ಮಾಡ್ತಿರಲಿ, ಸಿಂಧು ನದಿಯ ಮೇಲೆ ಏನು ವಾಸ ಮಾಡ್ತಾ ಇರೋ ಜನಗಳನ್ನ ಅವರು ಹಿಂದೂ ಅಂತ ಸಹ ಕರಿತಾ ಹೋಗ್ತಾರೆ, ಪರ್ಷಿಯನ್ನರು. ಸೊ ಅದು ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಹಿಂದೂ ಅಂತಕ್ಕಂಥ ಒಂದು ಪದ ಬಂತು ಭಾರತಕ್ಕೆ ಅಂತಕ್ಕಂಥದ್ದು ಸಹ ಇದೆ. ದ Harappa civilization flourished on the banks of the following river. So answer option B, Sindhu. ನವಶಿಲಾಯುಗದಲ್ಲಿ ಆಯುಧಗಳನ್ನು ತಯಾರಿಸುತ್ತಿದ್ದ ನೆಲೆ ಯಾವುದು? ಸಂಗನಕಲ್ಲು, ಬ್ರಹ್ಮಗಿರಿ, ಸನ್ನತಿ, ಮೆಹರಗರ್. ಸೊ ಇದೆಲ್ಲ ನೋಡಿದ್ವಿ ಸ್ನೇಹಿತರೆ. ನವಶಿಲಾಯುಗ ಅಂತೇಳಿ ಬಳ್ಳಾರಿ ಒಂದು ಹತ್ರ ಬರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಸಂಗನಕಲ್ಲು. ಆಪ್ಷನ್ 1 ಸಂಗನಕಲ್ಲು. According to historians, weapons of Neolithic age were produced here. Sanganakallu, option A. Okay, Sanganakallu in Ballari. Here Ballari or in Ballari.